ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಇವತ್ತು ಚಿಕನ್ ಪಲಾವ್ ಮಾಡೋಣ. ತಳಪಾಕಟ್ಟಿ ಸ್ಟೈಲ್, ದಿಂಡಿಗಲ್ ತಳಪಾಕಟ್ಟಿ ಸ್ಟೈಲು. ಇದು ಕಲರ್ ಚೆನ್ನಾಗಿ ಬರೋದಕ್ಕೋಸ್ಕರ ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ, ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಚಕ್ಕೆ, ಲವಂಗ, ಅನಾನಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದೊಂದು ಇಡಿ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ. ಇಷ್ಟು ಮಸಾಲ ಚೆನ್ನಾಗಿ ಹುರ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಿ. ಈಗ ಒಂದು ಕುಕ್ಕರಲ್ಲಿ ಅರ್ಧ ಕೆ ಜಿ ಚಿಕನ್ ಹಾಕಿದ್ದೀನಿ. ಒಗ್ಗರಣೆ ಸಮೇತ ಮಸಾಲೆ ಹಾಕ್ಕೊಂಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ನ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಮೊದಲೇ ತೊಳೆದಿಟ್ಟಿದ್ದೆ ಅರ್ಧ ಕೆ ಜಿ ಅಕ್ಕಿನೂ ಹಾಕೋಣ. ಈಗ 2 ಲೀಟ್ರ್ ನೀರು, ಅರ್ಧ ಚಿಕನ್ನು ಅರ್ಧ ಕೆ ಜಿ ಅಕ್ಕಿ, 1 ಲೀಟ್ರ್ ಆಯ್ತಲ್ಲ, 1 ಕೆ ಜಿ ಆಯ್ತಲ್ವ, ಅದಕ್ಕೆ 2 ಕೆ ಜಿಯಷ್ಟು ನೀರು, ಅಂದರೆ 2 ಲೀಟ್ರ್ ನೀರು ಹಾಕೋಣ. ನೀರು ಕರೆಕ್ಟಾಗಿ ಹಾಕೋದ್ರಿಂದ ಅನ್ನ ತುಂಬ ಉಡುಡಿಯಾಗಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾನು ಕುಕ್ಕರ್ ಲಿಡ್ ಮುಚ್ಚಿದ್ದೀನಿ ಅಷ್ಟೇ, ವೆಯ್ಟ್ ಹಾಕಿಲ್ಲ. ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಸ್ಲಿಮ್ಮಲ್ಲಿ ಬಿಟ್ಬಿಡೋಣ. ಆಗ ರೆಡಿ ಆಗುತ್ತೆ ನಮ್ಮ ಪಲಾವು. ನೀವು ಇದೇ ಮೆಥಡಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಳಿ ಹೆಂಗಿತ್ತು ಅಂತ. ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ನೋಡಿ ರೆಡಿ ಆಯಿತು ಬಿಸಿ ಬಿಸಿ. ಈ ಚಳಿಗೆ ಬಿಸಿ ಬಿಸಿ ಪಲಾವ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನಂಗೆ ತಿಳಿಸಿ ಫ್ರೆಂಡ್ಸ್. ವಾವ್, ರೆಡಿ ಆಯಿತು ಬಿಸಿ ಬಿಸಿ ಪಲಾವ್, ರಾಯ್ತಾ, ಜೊತೆಗೆ ಕಬಾಬು. ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ನೋಡಿ, ಕಲರ್ ಎಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.